ಮಗಳು ಓಡಿ ಹೋಗಲು ಸಹಾಯ, ವ್ಯಕ್ತಿಯನ್ನ ವಿವಸ್ತ್ರಗೊಳಿಸಿ ಥಳಿತ, ಯುವತಿಗೆ ಲವ್ ಮ್ಯಾರೇಜ್ ಮಾಡಿಸಿದ್ದಕ್ಕೆ ನಡೀತಾ ಹಲ್ಲೆ. ಮಂಡ್ಯದ ಕೆಆರ್ಪೇಟೆ ಬೊಮ್ಲಾಪುರದಲ್ಲಿ ಪ್ರೀತಿ ವಿವಾಹಕ್ಕೆ ನೆರವಾದ ವ್ಯಕ್ತಿಯನ್ನ ಅಮಾನವೀಯವಾಗಿ ಹೊಡೆದಿರುವ ಘಟನೆ ನಡೆದಿದೆ ಕಣ್ರಿ. ಕಾಲನ್ನ ಕಲ್ಲಿನಿಂದ ಜಜ್ಜಿ ಅಮಾನುಷವಾಗಿ ಹಲ್ಲೆ ನಡೆಸಲಾಗಿದೆ. ಸಂತ್ರಸ್ತ ಪ್ರಕಾಶ್ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಈ ಕೃತ್ಯ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಯುವತಿಯ ತಂದೆ ಹಾಗೂ ಇತರೆ ಆರೋಪಿಗಳು ಈ ಹಲ್ಲೆ ನಡೆಸಿದ್ದಾರೆ. ಪೊಲೀಸರು ಪ್ರಮುಖ ಆರೋಪಿಗಳನ್ನ ಬಂಧಿಸಿ ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಅದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೊಮ್ಲಾಪುರ ಗ್ರಾಮ ಕಣ್ರಿ. ಇಲ್ಲಿನ ವ್ಯಕ್ತಿಯೊಬ್ಬರ ಕಾಲನ್ನು ಸೈಜ್ ಕಲ್ಲಿನಿಂದ ಜಜ್ಜಿ ಹಲ್ಲೆ ಮಾಡಲಾಗಿದೆ. ಗ್ರಾಮದ ಹುಡುಗಿಯೊಬ್ಬಳಿಗೆ ಪ್ರೀತಿಸಿದ ಹುಡುಗನೊಂದಿಗೆ ಓಡಿ ಹೋಗಲು ಸಂತ್ರಸ್ತ ಸಹಾಯ ಮಾಡಿದ್ದ. ಇದೇ ಕಾರಣಕ್ಕೆ ಆತನನ್ನ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಸಂಜು ಅವರ ಮನೆಯಲ್ಲಿ ಗಲಾಟೆ ಮಾಡಿರ್ತಾರಂತ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಇವರು ವಿಕ್ಟಿಮ್ ಅವರು ಸೈಡ್ ಅವರು ಈ ಕೇಸಲ್ಲಿ ಹೊಡೆದಿರ್ತಾರೆ. ಅದರಲ್ಲಿ ಅಕ್ಯೂಸ್ಡು ಸಂಜು, ಗಿರೀಶ್, ಮಂಜು, ಜೀವನ್, ಶಿವಕುಮಾರ್, ಅಯ್ಯಪ್ಪ, ಮದನ್, ಮುದ್ದಪ್ಪ, ರವಿ, ನಿಂಗಣ್ಣ, ಗಣೇಶ್, ಶಿವಣ್ಣ, ಮುದ್ದಪ್ಪ ಮತ್ತು ಪವನ್. ಸೊ 14 ಜನದ ಅಗೇನ್ಸ್ಟ್ ಇವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಪ್ರಕಾಶ್ ಅವರು. ಮಗಳಿಗೆ ಸಹಾಯ ಮಾಡಿದವನ ಮೇಲೆ ತಂದೆಯ ಸೇಡು, ವ್ಯಕ್ತಿಯನ್ನ ವಿವಸ್ತ್ರಗೊಳಿಸಿ ಹಿಗ್ಗಾಮುಗ್ಗ ಥಳಿತ. ಬೊಮ್ಲಾಪುರ ಗ್ರಾಮದ ಪ್ರಕಾಶ್ ಹಾಗೂ ಆತನ ಭಾಮೈದ ನವೀನ್ ಮೇಲೆ ಗಿರೀಶ್, ಸಂಜು, ಗಣೇಶ್, ಪುಟ್ಟರಾಜು ಹಾಗೂ ನಿಂಗಣ್ಣ ಸೇರಿಕೊಂಡು ಕ್ರೂರವಾಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಲ್ಲೆ ವೇಳೆ ಆರೋಪಿಗಳು ಪ್ರಕಾಶ್ನನ್ನ ವಿವಸ್ತ್ರಗೊಳಿಸಿದ್ದಾರೆ. ಸೈಜ್ ಕಲ್ಲಿನಿಂದ ಕಾಲು ಜಜ್ಜಿ ಅಮಾನವೀಯವಾಗಿ ಹಲ್ಲೆ ನಡೆಸಿದ್ದಾರೆ. ಈ ಹಿಂದೆ ಅದೇ ಗ್ರಾಮದ ನಿಂಗಣ್ಣ ಅವರ ಪುತ್ರಿ ನಾಪತ್ತೆಯಾಗಿದ್ಲು. ಬಳಿಕ ತಾನು ಪ್ರೀತಿಸಿದ ಯುವಕನೊಂದಿಗೆ ಮದುವೆಯಾಗಿದ್ಲು. ಯುವತಿ ಓಡಿ ಹೋಗಲು ಹಾಗೂ ಲವ್ ಮ್ಯಾರೇಜ್ ಆಗಲು ಪ್ರಕಾಶ್ ಸಹಾಯ ಮಾಡಿದ್ದಾನೆ ಎಂಬ ಅನುಮಾನದಿಂದ ಯುವತಿಯ ತಂದೆ ನಿಂಗಣ್ಣ ಹಾಗೂ ಸಂಜು ಗುಂಪು ಪ್ರಕಾಶ್ ವಿರುದ್ಧ ಸೇಡಿ ತೀರಿಸಿಕೊಳ್ಳುವ ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಇವರಲ್ಲಿ ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ಸ್ ಇರುತ್ತೆ ಮುಂಚೆಯಿಂದನೂ. ಸೊ ಒಂದು ಟೀಮು ಹೋಗಿ 21ನೇ ತಾರೀಕು ಲೇಟ್ ನೈಟು ಹೊಡೆದಿರ್ತಾರೆ. ಅದ್ರ ಸಂಬಂಧವಾಗಿ ನೆಕ್ಸ್ಟ್ 22ನೇ ತಾರೀಕು ಇನ್ನೊಂದು ಟೀಮ್ ಅವರು ಆಪೋಸಿಟ್ ಟೀಮ್ಗೆ ಹೊಡೆದಿರ್ತಾರೆ. ಈಗಾಗಲೇ ಗಿರೀಶು ಮತ್ತು ಈ ದಿನ ಬೆಳಗ್ಗೆ ಮುದ್ದಪ್ಪ ಅವ್ರನ್ನ ಸಹ ಸೆಕ್ಯೂರ್ ಮಾಡಿ ಅವ್ರಿಗೆ ಏನು ಕಾನೂನು ರೀತಿ ಕ್ರಮ ಜರುಗಿಸಲಾಗಿದೆ. ಸಂಜು ಮನೆಗೆ ನುಗ್ಗಿ ಹೊಡೆದಿದ್ದ ಪ್ರಕಾಶ್. ಯುವತಿಯ ಮದುವೆಗೆ ಸಹಕರಿಸಿದ ಪ್ರಕಾಶ್ ಆಕೆಯ ತಂದೆ ನಿಂಗಣ್ಣ ಮತ್ತು ಸಂಜು ಸೇರಿ ಹಲವಾರು ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಇದರಿಂದ ಕೋಪಗೊಂಡ ಪ್ರಕಾಶ್ ನವೀನ್ನೊಂದಿಗೆ ಸೇರಿ ಫೆಬ್ರವರಿ 21ರಂದು ಸಂಜು ಮಧ್ಯರಾತ್ರಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಕೆಆರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೇ ಕಾರಣಕ್ಕೆ ಫೆಬ್ರವರಿ 22ರಂದು ಸಂಜು ಮತ್ತು ಗಿರೀಶ್ ತಂಡ ಪ್ರಕಾಶ್ ಹಾಗೂ ನವೀನ್ ಮೇಲೆ ಪ್ರತೀಕಾರ ದಾಳಿ ನಡೆಸಿದೆ ಎಂದು ಹೇಳಲಾಗ್ತಾ ಇದೆ. ಅವ್ರಿಗೆ ನವೀನ್ ಕುಮಾರು, ಮಹೇಶು, ಪುಟ್ಟರಾಜು, ಪ್ರಕಾಶು ಮತ್ತು ಧರ್ಮೇಶು ಅವ್ರಿಗೆ ಅವರು ಹೊಡೆದಿರ್ತಾರೆ. ಏನೋ ಅವಾಚ್ಯ ಶಬ್ದದಿಂದ ಬೈದಿರ್ತಾರೆ ಪ್ರಕಾಶ್ ಅವ್ರಿಗೆ. ಅವರು ಒಂದು ಫ್ಯಾಮಿಲಿ ಮ್ಯಾಟ್ರಿಂದ ನಿಂಗಪ್ಪ ಅವರ ಫ್ಯಾಮಿಲಿ ಅವರ ಅವಾಚ್ಯ ಶಬ್ದದಿಂದ ಪ್ರಕಾಶ್ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಅವ್ರ ವೈಫು ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೋಗಿ ಇವ್ರಿಗೆ ಹೊಡೆದಿರ್ತಾರೆ ಮನೆಯಲ್ಲಿ. ನೆಕ್ಸ್ಟ್ ಡೇ ಇವರು ಏನು ಈಗ ವಿಡಿಯೋ ಏನು ವೈರಲ್ ಆಗಿದೆ, ಅವರು ಆಪೋಸಿಟ್ ಟೀಮ್ ಅವರು ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಪಾಂಡವಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ಗಿರೀಶ್ ಅವರನ್ನ ಬಂಧಿಸಿದ್ದಾರೆ. ಇತರೆ ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಗಾಯಾಳು ಪ್ರಕಾಶ್ ಮತ್ತು ನವೀನ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಲವ್ ಮ್ಯಾರೇಜ್ ಮತ್ತು ಕುಟುಂಬ ಘರ್ಷಣೆಗಳು ಇಂಥ ಕ್ರೌರ್ಯಕ್ಕೆ ಕಾರಣವಾಗ್ತಾ ಇರೋದು ಆತಂಕಕಾರಿ ಸಂಗತಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.